ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಬೆಳಗ್ಗೆ ನೋಡಿ ನಮ್ಮ ಊರ ಕಡೆ ಎಷ್ಟು ಮಂಜಿದೆ ಅಂತ. ವಿಪರೀತ ಮಂಜಿದೆ. ಆಚೆ ಕಡೆ ಎಲ್ಲೂ ಹೋಗೋದಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟಿದೆ. ಯಾರಾದರೂ ಕಾಣಿಸ್ತಾರಾ? ಯಾರೂ ಕಾಣಿಸೋದಿಲ್ಲ. ನೋಡಿ ಹೆಂಗಿದೆ. ಮತ್ತು ಹಾಗೆ ಇವತ್ತಿನ ವ್ಲಾಗು ಶೇರ್ ಮಾಡ್ಕೊಳ್ಳೋಣ ಅಂತ. ಹಾಗೆ ನಮ್ಮ ಯಜಮಾನ್ರು ಹೊಲ್ದತ್ರಕ್ಕೆ ಹೋಗಿದ್ದಾರೆ. ಅವರು ಉರ್ಲಿ ಗಿಡ ಕೀಳ್ತಾ ಇದ್ದಾರೆ ಫ್ರೆಂಡ್ಸ್. ಅಲ್ಲಿಗೆ ಕಾಫಿ ಬೇರೆ ಎತ್ಕೊಂಡು ಹೋಗಬೇಕು. ಈ ಚಳಿನಲ್ಲಿ ಮತ್ತು ಈ ಕೊರೆನಲ್ಲಿ ಹೆಂಗಪ್ಪ ಹೋಗೋದು ಅಂದ್ಕೊಂಡು ಯೋಚನೆ ಮಾಡ್ಕೊಂಡಿದ್ದೀನಿ. ಆದರೂ ಹೋಗಲೇಬೇಕು. ನೋಡೋಣ ಫ್ರೆಂಡ್ಸ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಕಡೆ ಎಲ್ಲ ಎಷ್ಟು ಮಂಜಿದೆ, ಯಾವ ಥರ ಇದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ಸ್ಟಾರ್ಟ್ ಮಾಡೋಣ. ತುಂಬ ವಿಪರೀತ ಚಳಿ ಇದೆ ಫ್ರೆಂಡ್ಸ್. ಅಡುಗೆ ಮನೆಗೆ ಬಂದಿದ್ದೀನಿ. ರಾತ್ರಿ ದೋಸೆ ಹಿಟ್ಟು ನೆನೆಸಿ ರುಬ್ಬಿ ಇಟ್ಟಿದ್ದೀನಿ, ಆದರೆ ಹುಳಿನೇ ಬಂದಿಲ್ಲ. ನಾನು ಮಾಡಿರೋ ತಪ್ಪದು. ಏನಂತಂದರೆ ರುಬ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದು ಕೈಯಲ್ಲಿ ಕಲಿಸ್ಬೇಕಾಗಿತ್ತು. ಕೈಯಲ್ಲಿ ಕಲಿಸಿದ್ರೇ ಅದು ಹುಳಿ ಬರೋದು. ನಾನು ರಾತ್ರಿ ಅಡುಗೆ ಎಲ್ಲ ಹಾಕಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆದಮೇಲೆ ರುಬ್ಬದ್ನ. ಅದಕ್ಕೆ ಸರಿ ಕೈಯಲ್ಲೇನು ಕಲಿಸೋದು ಅಂದ್ಬಿಟ್ಟು ಹಾಗೆ ರುಬ್ಬಿಟ್ಟು ಹಾಗೆ ಬಿಟ್ಬಿಟ್ಟೆ. ನೋಡಿ ಹುಳಿನೇ ಬಂದಿಲ್ಲ. ನೋಡೋಣ ದೋಸೆ ಚೆನ್ನಾಗಿ ಬರ್ತೈತಾ ಅಂತ, ಅಥವಾ ಬೇರೆ ಏನಾದರೂ ಮಾಡೋಣ ನೋಡಬೇಕು. ಇವಾಗ ಇದನ್ನ ಕಲಸಿಟ್ಬಿಟ್ಟು ಇದಕ್ಕೆ ಉಪ್ಪು ಹಾಕಿಟ್ಬಿಟ್ಟು ಹೋಗ್ತೀನಿ. ನೋಡೋಣ, ನಮ್ಮ ಯಜಮಾನ್ರಿಗೆ ಕಾಫಿ ಕೊಟ್ಬಿಟ್ಟು ಬಂದು ಆಮೇಲೆ ಏನು ಮಾಡೋದು ನೋಡ್ತೀನಿ. ಹುಳಿ ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು. ಹುಳಿನೇ ಬಂದಿಲ್ಲ. ದೋಸೆ ಬರ್ತೈತೋ ಇಲ್ಲೋ ನೋಡಬೇಕು ಫ್ರೆಂಡ್ಸ್. ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಹಾಕಿದ್ದಿದ್ದು. ನನಗೆ ಮಸಾಲೆ ದೋಸೆ ಮತ್ತು ಹಿಚ್ಕಿನ ಬೇಳೆ ಸಾರು ತುಂಬ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಮಾಡಬೇಕು ಅಂತಲೇ ಮಾಡಿದೆ, ಆಗಿಲ್ಲ. ನೋಡೋಣ, ಬೇರೆ ಏನಾದರೂ ಮಾಡ್ಕೊತೀನಿ. ಇದು ಹುಳಿ ಬಂದಿಲ್ಲ. ದೋಸೆ ಒಂದು ಸರಿ ಹಾಕಿ ನೋಡ್ತೀನಿ, ಚೆನ್ನಾಗಿ ಬಂದರೆ ದೋಸೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಇನ್ನು ನಮ್ಮ ಯಜಮಾನ್ರಿಗೆ ಅಂತ ನಾನು ಟೀ ಇಡಬೇಕು. ಇವಾಗ ಟೀ ಮಾಡ್ಕೊತೀನಿ. ನೋಡಿ, ಈ ಕಡೆ ಟೀಗೆ ಇಕ್ತಾ ಇದ್ದೀನಿ. ಈ ಕಡೆ ನಾನು ಕಾಫಿ ಟೀ ಕುಡಿಯೋಲ್ಲ, ಬೇಡ ಅನಿಸ್ಬಿಡ್ತು ಬೆಳಗ್ಗೆ ಟೈಮು. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ, ಜೀರಿಗೆ ಮತ್ತು ಒಂದಿಷ್ಟು ಏಲಕ್ಕಿ ಹಾಕಿದ್ದೀನಿ. ಹಾಕ್ಬಿಟ್ಟು ಅದು ಕುದೀತೈತೆ. ಈ ಕಡೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಕಾಫಿ ಟೀ ಬೆಳಗ್ಗೆ ಟೈಮು ಕುಡಿಯೋದ್ರಿಂದ ನನಗೆ ಯಾಕೋ ಸರಿ ಬರ್ತಾಯಿಲ್ಲ ಫ್ರೆಂಡ್ಸ್. ಬೇಡಪ್ಪ, ಬೇಗ ಕುಡಿಬೇಕು, ಆದರೆ ಒನ್ ಟೈಮ್ ಕುಡಿದ್ರೆ ಸಾಕು. ಲೇಟಾಗಿ ಕುಡಿಯೋಣ, ಫಸ್ಟ್ ಆಳು ಹೊಟ್ಟೆಗೆ ಇದನ್ನು ಕುಡಿಯೋದು ಬೇಡ ಅಂತಂದ್ಬಿಟ್ಟು ಆ ಥರ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇನ್ನು ನಮ್ಮ ಯಜಮಾನ್ರಿಗೆ ಫ್ಲಾಸ್ಕ್ ಹಾಕ್ಕೊಂಡಿದ್ದೀನಿ ಕಾಫಿ ಮಾಡಿಕೊಂಡು. ಇನ್ನು ಹೆಂಗೆ ಹೋಗೋದು ಅಂತ ನೋಡಿ, ನಾನು ಈ ಥರ ಮುಖಕ್ಕೆ ಬಟ್ಟೆ ಕಟ್ಕೊಂಡಿದ್ದೀನಿ. ಆ ಕೊರೆನಲ್ಲಿ ಹೆಂಗೆ ಹೋಗೋದು ಆಗಲ್ಲ ಅಂತಂದ್ಬಿಟ್ಟು ಈ ಥರ ಹಾಕ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡ್ತಾ ಇದ್ದೀನಿ ಯಾರಾದರೂ ಕಾಣಿಸ್ತಾರಾ ಅಂತ. ಯಾರು ಕಾಣಿಸ್ತಲ್ಲ ಮಂಜಿಗೆ. ಎಷ್ಟು ವಿಪರೀತ ಐತೆ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ದಾರಿ, ಹೊಲಕ್ಕೆ ಹೋಗೋ ದಾರಿ. ಇನ್ನು ಇದು ಶಿವರಾತ್ರಿ ಹಬ್ಬ ಮುಗಿಯೋವರೆಗೂ ಹಿಂಗೆ ಫ್ರೆಂಡ್ಸ್. ಶಿವರಾತ್ರಿ ಹಬ್ಬ ಮುಗಿದ್ರೆ ಅವಾಗ ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ, ಕೊರೆನೂ ಹೋಗುತ್ತೆ. ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಪಾಪ ನಮ್ಮ ಯಜಮಾನ್ರು ಬೆಳಗ್ಗೆ 5:15ಗೆ ಎದ್ದು ಹೋಗಿದ್ದಾರೆ ಹೊಲ್ದತ್ರಕ್ಕೆ ಈ ಕೊರೆನಲ್ಲಿ. ನಾನಿವಾಗ ಎದ್ದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕಾಫಿ ಅವ್ರಿಗೆ. ಮತ್ತು ಇದು ನೋಡಿ ಫ್ರೆಂಡ್ಸ್, ಇದು ಕೆರೆ ಹತ್ರ ಬಂದಿದ್ದೀನಿ. ಏನಾದರೂ ಕಾಣಿಸುತ್ತಾ? ದಾರಿ ಒಂದೇ ಕಾಣಿಸ್ತದೆ. ಮತ್ತು ನಮ್ಮ ಮನೆಯಲ್ಲಿ ಇರೋ ನಾಯಿ ಕರ್ಕೊಂಡು ಹೋಗ್ತಾ ಐತೆ, ನಾಯಿ ಮರಿ. ಅದಕ್ಕೆ ಲೂಲು ಅಂತ ಹೆಸರಿಟ್ಟಿದ್ರಿ, ಅದು ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಸೇರ್ಕೊಂಬಿಟ್ಟೈತೆ. ಅದಕ್ಕೆ ಇವಾಗ ನಾನು ಏನಾದರೂ ಸ್ವಲ್ಪ ಅದನ್ನ ಮಾತಾಡಿಸ್ಬಿಟ್ಟೆ ಅಂದರೆ ಮೈ ಮೇಲೇ ಬರ್ತೈತೆ. ನನಗೆ ಭಯ ಆಗ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಮಾತಾಡ್ಸಲ್ಲ. ಆದರೂ ಪಾಪ ಅದು ನನ್ನ ಹಿಂದೆನೇ ಬರ್ತೈತೆ. ನೋಡಿ, ಕೆರೆ ಒಳಗಡೆ ನೀರಿದೆ, ಕಾಣಿಸ್ತಾ ಇದೆಯಾ? ಬರೀ ಮಂಜೆ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಮಶಾಣ ಫ್ರೆಂಡ್ಸ್. ಮಶಾಣದಲ್ಲಿದ್ದೀವಿ. ಮಶಾಣ ಈ ಕಡೆ ಎಡಗಡೆ ಕಡೆ ಮಶಾಣ ಐತೆ, ಬಲಗೈ ಕಡೆ ಕೆರೆ ಐತೆ. ಸೆಂಟ್ರಲ್ಲಿ ನಾನು ಹೋಗ್ತಾ ಇದ್ದಂಗೆ ನಮ್ಮ ಯಜಮಾನ್ರು ಬಂದರು. ಅವ್ರಿಗೆ ಫೋನ್ ಬಂತಂತೆ, ಕೆಲ್ಸಕ್ಕೆ ಹೋಗಬೇಕು ಅಂತಂದರು.
ಸರಿ ಕೆಲ್ಸಕ್ಕೆ ಹೋಗ್ಬೇಕು ನೋಡಿ. ಮನೆಗೆ ಬರ್ತೀಯಾ? ಅವ್ನಿಗೆ ಇವಾಗ ಫೋನ್ ಮಾಡಿದ್ದೆ. ಇನ್ನು ಅವರು ಮನೆಗೆ ಹೋಗೋಣ ನಡಿ ಅಂದರು. ಸರಿ ನಾನು ಇಲ್ಲಿವರೆಗೂ ಬಂದಿದ್ದೀನಿ, ಬಾ ಹಂಗೆ ಉರ್ಲಿ ಕಿತ್ತಿರೋದೆಲ್ಲ ತೋರಿಸೋಣ, ಆಗ ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದರೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಮಂಜೈತೆ ಅಂತ. ಬರೋದಕ್ಕೆ ದಾರಿ ಬೇರೆ ಇರಲಿಲ್ಲ, ಎಲ್ಲ ಫುಲ್ಲು ಮುಳ್ಳಾಕ್ಬಿಟ್ಟಿದ್ರು. ಅದರಲ್ಲೇ ದಾಟ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಕಿತ್ತವ್ರೆ, ಇನ್ನು ಸ್ವಲ್ಪ ಐತೆ ನೋಡಿ. ಇಲ್ಲೆಲ್ಲ ಉಡ್ಡೆ ಐತೆ ಫ್ರೆಂಡ್ಸ್, ಎಲ್ಲ ಕಿತ್ತಿಲ್ಲಿ ಉಡ್ಡೆ ಹಾಕಿ ಇಕ್ಕಿದ್ದಾರೆ ನೋಡಿ. ಇಲ್ಲಿ ಉರ್ಲಿ ಐತೆ, ಕಡೆ ಎಲ್ಲ ಒಬ್ಬರೇ ಕಿತ್ತಿದ್ದಾರೆ ಫ್ರೆಂಡ್ಸ್. ನನ್ನ ಕೈಯಲ್ಲಿ ಆಗಲ್ಲ, ಪಾಪ ಅವ್ರು ನಾನು ಕರೆಯೋದು ಇಲ್ಲ ಬಿಡಿ. ನಾನು ಬರಲ್ಲ, ಅವರೇ ಎಲ್ಲ ಮಾಡ್ಕೊತಾರೆ. ಇನ್ನೂ ಆ ಕಡೆ ಎಲ್ಲ ಐತೆ, ಅದನ್ನೆಲ್ಲ ಕೀಳಬೇಕು ಅಂದರು. ಇವಾಗ ಕೆಲ್ಸಕ್ಕೆ ಹೋಗಬೇಕು, ಫೋನ್ ಮಾಡಿದರು ಅಂತ ಹೇಳಿಬಿಟ್ಟು ವಾಪಸ್ಸು ಮನೆಗೆ ಹೋಗಬೇಕು. ಇದೆಲ್ಲ ಪಕ್ಕದ ತೋಟ ಎಲ್ಲ ಐತೆ, ಆದರೆ ಮಂಜಿರೋದಕ್ಕೆ ಕಾಣಿಸ್ತಾ ಇಲ್ಲ. ಇವಾಗ ಹೋಗ್ತಾ ಹಂಗೆ ನಿಮಗೆ ಕೆರೆಯಲ್ಲಿ ನಾನು ಆವಾಗಲೇ ತಾವರೆ ಹೂವು ತೋರಿಸಿರ್ಲಿಲ್ಲ ಫ್ರೆಂಡ್ಸ್. ಇವಾಗ ನೋಡಿ ತಾವರೆ ಹೂವು ಕಾಣಿಸ್ತಾ ಇಲ್ಲ, ಎಷ್ಟೊಂದು ಐತೆ ಗೊತ್ತಾ ಇಲ್ಲಿ ತಾವರೆ ಹೂವು. ಅದು ಕಾಣಿಸ್ತಾನೆ ಇಲ್ಲ ಮಂಜಿಗೆ. ನೋಡಿ ಅಲ್ಲೆಲ್ಲ ಇದೆಲ್ಲ, ಅದೆಲ್ಲ ಫುಲ್ಲು ತಾವರೆ ಹೂವನೇ. ಮಧ್ಯಾಹ್ನ ಟೈಮ್ ಬಂದರೆ ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಅದೆಲ್ಲ ತಾವರೆ ಹೂವನೇ ಫ್ರೆಂಡ್ಸ್. ಇನ್ನು ಅಲ್ಲಿಂದ ಬಂದು ನಾನು ಮನೆಯಲ್ಲಿ ದೋಸೆಗೆ ಅಂತ ಹಾಕಿದ್ನಲ್ಲ, ದೋಸೆ ಚೆನ್ನಾಗಿ ಬಂದಿತ್ತು. ಸರಿ ಅಂತ ಅಂದ್ಬಿಟ್ಟು ಈರುಳ್ಳಿ ಸಟ್ಟು ದೋಸೆ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ. ರೆಸಿಪಿ ಮಾಮೂಲಿ ಏನು ಫ್ರೆಂಡ್ಸ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು ಎಲ್ಲ ರೆಡಿ ಮಾಡಿಕೊಂಡು ಸಟ್ಟು ದೋಸೆ ಥರ ಹಾಕ್ಕೊಂಡು ಅದ್ರ ಮೇಲೆ ಹಾಕಿದ್ರೆ ಆಗುತ್ತೆ. ಅದಕ್ಕೆ ಚಟ್ನಿ ಯಾವ್ದು ಬೇಕಾದರೂ ಮಾಡ್ಕೊಬೋದು, ಚೆನ್ನಾಗಿರ್ತೈತೆ. ನಾನು ದೋಸೆ ಚೆನ್ನಾಗಿ ಬರಲ್ವಲ್ಲ, ರೆಸಿಪಿ ಏನು ಶೇರ್ ಮಾಡೋದು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಆದರೂ ಪರವಾಗಿಲ್ಲ, ಚೆನ್ನಾಗಿ ಬಂತು. ದೋಸೆನೂ ಚೆನ್ನಾಗಿ ಬಂತು, ರೆಸಿಪಿ ಅದು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ನೋಡಿ. ಇವಾಗ ನಾನು ಸೆಟ್ ದೋಸೆ ಅಂತಂದರೆ ಸ್ವಲ್ಪ ನೀರಾಗಿ, ಅದು ಹುಳಿ ಬಂದಿಲ್ವಲ್ಲ, ಸ್ವಲ್ಪ ನೀರಾಗಿತ್ತಲ್ಲ, ಅದಕ್ಕೆ ನೋಡಿ ಈ ಥರ ಒಂದು 2 ಸೌಟು ದೋಸೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಅದನ್ನ ನಾವು ಉಜ್ಜಬಾರ್ದು ಫ್ರೆಂಡ್ಸ್, ಮಂದವಾಗೇ ಇರಬೇಕು. ಅದು ಹಾಕಿದ ತಕ್ಷಣ ಅದ್ರ ಮೇಲೆ ಇಲ್ಲಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀರಲ್ವ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಇದೆಲ್ಲ ಈರುಳ್ಳಿ ಎಲ್ಲ, ಅದನ್ನ ಇದ್ರ ಮೇಲೆ ಹಾಕ್ಬಿಡ್ಬೇಕು. ಚೆನ್ನಾಗಿರ್ತೈತೆ, ಟೇಸ್ಟ್ ಅಂತೂ ಸೂಪರಾಗಿರ್ತದೆ. ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನೋ ತುಪ್ಪನ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ನಾನು ತುಪ್ಪ ಹಾಕ್ಕೊಂಡಿದ್ದೆ. ಇವಾಗ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ಅದ್ಮೇಲೆ ಮುಚ್ಚಿಬಿಡ್ತೀನಿ. ಅದು ಮುಚ್ಚಿಬಿಟ್ಟು ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಾಗ್ತೈತೆ. ಮತ್ತು ನನಗೆ ಮೊನ್ನೆ ಒಬ್ಬರು ನನ್ನ ಫ್ರೆಂಡು ಅವರು ಒಂದು ರೆಸಿಪಿ ಮಾಡಿಕೊಟ್ಟಿದ್ರು. ಅವ್ರದ್ದು ಹಾಟ್ ಬಾಕ್ಸ್ ಮನೆಯಲ್ಲೇ ಇತ್ತು. ಸರಿ ಅಂತಂದ್ಬಿಟ್ಟು ಅವರ ಹಾಟ್ ಬಾಕ್ಸ್ ಅವ್ರಿಗೆ ಕೊಡಬೇಕಲ್ವ, ವಾಪಸ್ಸು ಕೊಡಬೇಕಾದ್ರೆ ಖಾಲಿ ಕೊಡಬಾರ್ದು. ಅದಕ್ಕೆ ಅವರಿಗೆ ದೋಸೆ ಮಾಡಿ ಕೊಡೋಣ. ಅವ್ರ ಮನೇಲಿ ಹುಡುಗರು ಬೇರೆ ಸ್ಕೂಲ್ಗೆ ಹೋಗಿಲ್ಲ, ಸ್ಕೂಲ್ ರಜಾ ಇದೆ ಇವಾಗ, ಕ್ರಿಸ್ಮಸ್ ರಜಾ ಅಲ್ಲ. ಸರಿ ಹುಡುಗರಿಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೂ ಹಾಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ ಹಾಟ್ ಬಾಕ್ಸಲ್ಲಿ. ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಚೆನ್ನಾಗಿ ಬರ್ತೈತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದೈತೆ. ಇದಕ್ಕೆ ಚಟ್ನಿ ನಾನು ಕಡಲೆಬೀಜ ಚಟ್ನಿ ಮಾಡ್ಕೊಂಡಿದ್ದೆ. ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊಂಡಿಲ್ಲ, ಹಾಗೆ ಮಾಡಿಕೊಂಡೆ ಫ್ರೆಂಡ್ಸ್ ಅಷ್ಟೇ. ಇವಾಗ ದೋಸೆ ನೋಡಿ, ದೋಸೆ ಯಾವ ಥರ ಮಾಡ್ತೀನಿ ಅಂತ. ಇಷ್ಟೇ ಫ್ರೆಂಡ್ಸ್, 1-2 ಸೌಟು ಹಾಕ್ಕೊಳ್ಳೋದು. ಮಂದವಾಗಿದ್ದರೆ ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಈ ಥರ ಹಾಕ್ಕೊಬೋದು. ಇದಕ್ಕೆ ಪನ್ನೀರು ಹಾಕ್ಕೊಬೋದು, ಚೆನ್ನಾಗಿರ್ತೈತೆ. ತುಪ್ಪ, ಬೆಣ್ಣೆ, ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ. ಹೋಟ್ಲಲ್ಲಿ ಹೋಗಿ ಕೇಳೋಕ್ಕೆ ಹೋದರೆ ಅಯ್ಯೋ ಜಾಸ್ತಿ ರೇಟು ಫ್ರೆಂಡ್ಸ್ ಹೋಟ್ಲಲ್ಲಿ. ಅದ್ರ ಬದಲು ನಾವೇ ಮನೆಯಲ್ಲಿ ಮಾಡ್ಕೊಬೋದಲ್ವ. ಮತ್ತು ಇನ್ನೂ ಒಂದು, ಈ ಚಳಿಗೆ ಬಿಸಿ ಬಿಸಿ ಈ ಥರ ಏನಾರು ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ವ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರ್ತೈತೆ. ನಾನು ಮನೆಯಲ್ಲೇ ಜಾಸ್ತಿ ಹೋಟ್ಲಲ್ಲಿ ಹೋಗಿ ಏನು ತಿನ್ನೋದಿಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ. ಹೋಟ್ಲಲ್ಲಿ ನನಗೆ ಯಾಕೆ ನಾನು ಇಷ್ಟ ಆಗಲ್ಲ ಅಂದರೆ ಕ್ಲೀನಾಗಿರಲ್ಲ. ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸು. ಯಾಕಂದರೆ ಈ ಇನ್ಸ್ಟಾಗ್ರಾಮಲ್ಲಿ
ಈ ಫೇಸ್ಬುಕ್ಗಳಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ, ಅದನ್ನೆಲ್ಲ ನೋಡಿಬಿಟ್ಟು ಅಯ್ಯಪ್ಪ ಬೇಡಪ್ಪ ಹೋಟ್ಲ್ ತಿಂಡಿನೇ ಬೇಡ, ಸುಮ್ಮನೆ ನಮಗೆ ಹೊಟ್ಟೆನೂ ತುಂಬಲ್ಲ, ದುಡ್ಡು ಖರ್ಚು ಅಂಥದ್ರಲ್ಲಿ ಸುಮ್ಮನೆ ಯಾಕೆ ಫ್ರೆಂಡ್ಸ್ ಹೋಟ್ಲಲ್ಲಿ ಹೋಗಿ ತಿನ್ನಬೇಕು, ಮನೆಯಲ್ಲೇ ಮಾಡಿಕೊಂಡ್ರೆ ಇವಾಗ ಯೂಟ್ಯೂಬ್ ಆನ್ ಮಾಡಿದ್ರೆ ಆ ರೆಸಿಪಿ ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಎಲ್ಲ ಗೊತ್ತಿರುತ್ತೆ, ನಾವೇ ಮಾಡ್ಕೊಂಡು ತಿನ್ಬೋದಲ್ವಾ. ಅದು ಬಿಟ್ಬಿಟ್ಟು ಯಾಕೆ ಸುಮ್ಮನೆ ಹೋಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಬೇಕು. ಈಗ ನೋಡಿ ದೋಸೆ ಆಯಿತು, ಅವ್ರಿಗೆ ಇವಾಗ ಕೊಡೋಣ. ಕೊಟ್ಬಿಟ್ಟು ನಾನು ಸಹ ನೋಡಿ ಚಟ್ನಿ, ಕಡಲೆಬೀಜ ಚಟ್ನಿ ಮಾಡಿದ್ದೆ, ಸೂಪರಾಗಿತ್ತು ಅವೆರಡಕ್ಕೂ ಫ್ರೆಂಡ್ಸ್. ಅವೆರಡು ತುಂಬಾ ಚೆನ್ನಾಗಿತ್ತು. ಇಷ್ಟು ಸ್ಮೂತಾಗಿ ಬಂದಿತ್ತು ಗೊತ್ತಾ, ನಾನು ನಿಜವಲ್ಲೂ ಹುಳಿ ಬಂದೈತೋ ಇಲ್ಲೋ, ಇದು ಹುಳಿ ಬಂದಿಲ್ಲ ಏನಿಲ್ಲ, ದೋಸೆ ಚೆನ್ನಾಗಿ ಬರ್ತಿತ್ತು ಇಲ್ಲೋ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ಚೆನ್ನಾಗಿ ಬಂದೈತೆ ಫ್ರೆಂಡ್ಸ್. ಇದಕ್ಕೆ ಆಲೂಗೆಡ್ಡೆ ಪಲ್ಯ ಎಲ್ಲ ಏನು ಬೇಡ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ರೆಸಿಪಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್.